ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿಮಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇದೇ 29 ತಾರೀಕು ಕಾಟೇರ ಸಿನಿಮಾ ರಿಲೀಸ್ ಆಗ್ತಿದೆ. ನನ್ನ ಜೊತೆ ಇವತ್ತು ರವಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಳೋಣ. ಹಾಯ್ ರವಿ ಸರ್. ನಮಸ್ತೆ ಸರ್, ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಹೇಗಿದ್ದೀರಾ ಸರ್? ಫೈನ್ ಸರ್, ಡಿ ಬಾಸ್ ಸಿನಿಮಾಗಳಲ್ಲಿ ಮೊದಲಿಂದನೂ ಮಾಡ್ಕೊಂಬಂದಿದ್ದೀರಾ. ಈ ಚಿತ್ರ ನಿಮಗೆ ಕಾಟೇರ ಎಷ್ಟು ವಿಶೇಷ? ಸೆಕೆಂಡ್ ಲೈಫ್. ಓಕೆ. ಯಾಕಂದರೆ ತರುಣ್ ಸರ್ ಅವರು ನನಗೆ ಸೆಕೆಂಡ್ ಲೈಫ್ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಹಲವಾರು ಚಿತ್ರಗಳಲ್ಲಿ ನೋಡ್ಕೊಂಬಂದ್ರಿ. ನಾನು ಇನ್ಸ್ಪೆಕ್ಟರ್ ಪಾತ್ರಗಳು ಜಾಸ್ತಿ ಮಾಡ್ಕೊಂಬಂದೆ, ಮದುವೆ ಗಂಡು ಪಾತ್ರ ಜಾಸ್ತಿ ಮಾಡಿದೆ, ಆಮೇಲೆ ವಿಲನ್ನು ಮಾಡಿದೆ. ವಿಲನ್ನು ಕ್ಲೀನ್ ಶೇವಲ್ಲೇ ಮಾಡ್ತಾಯಿದ್ದೆ. ಸೊ ಒಂದು ಗೆಟಪ್ ಬೇಕಿತ್ತು, ಒಂದು ಡಿಫ್ರೆಂಟ್ ಆಗಿರೋದೊಂದು. ಅದು ತರುಣ್ ಸುದೀರ್ ಅವ್ರು ಕೊಟ್ಟರು. ಪಾತ್ರ ನನಗೆ ಇತ್ತು. ಸೊ ಪಾತ್ರ ಮಾರ ಅನ್ನೋದು ಪಾತ್ರ ಈ ಕಾಟೇರಲ್ಲಿ ಒಂದು ನೆಗೆಟಿವ್ ರೋಲು, ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಯಾಕಂದರೆ ದರ್ಶನ್ ಸರ್ ಜೊತೆ ಫೈಟ್ ಇದೆ, ಮತ್ತು ಹೆಣ್ಮಕ್ಳು ಬೈತಾರೆ, ರೈತರು ಹೊಡಿತಾರೆ. ಸೊ ಆ ಥರ ಒಂದು ಪಾತ್ರ ಇದು. ಸೊ ಈ ಪ್ರಿಪ್ರೇಷನ್ಸ್ ತುಂಬ ಬೇಕಿತ್ತು. ಯಾಕಂದರೆ ನಾನು ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ, ಬಟ್ ಈ ಒಂದು ಪಾತ್ರ ಒಂದು ಚೇಂಜ್ ಓವರ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ತರುಣ್ ಸುದೀರ್ ಕೂತ್ಕೊಂಡು ಮಾತಾಡಿದಾಗ ನಿಮಗೆ ಒಂದು ಚೇಂಜ್ ಓವರ್ ಕೊಡಬೇಕು ಅಂತ ಇದು ಮಾಡ್ತೀರಾ ಅಂದರು. ಸೊ ಇಲ್ಲ, ಮಾಡ್ತೀನಿ. ನನಗೂ ಎಲ್ಲೋ ಬೇಕಿತ್ತು ಚೇಂಜ್ ಓವರು. ಭಾಳ ಸಿನಿಮಾ ಮಾಡಿದ್ದೀನಿ ಇದೇ ಥರ, ಏನೋ ಡಿಫ್ರೆಂಟಾಗಿ ಮಾಡೋಣ. ಐ ವಾಂಟ್ ಪ್ರೂವ್ ಮೈ ಸೆಲ್ಫ್. ಯಾಕಂದರೆ ಎಲ್ಲ ಥರ ಪಾತ್ರ ಮಾಡಿದ್ದೀನಿ. ಮಂಗಳಮುಖಿ ಪಾತ್ರ ಮಾಡಿದ್ದೀನಿ, ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆಮೇಲೆ ಕಾಲಭೈರವ ಮಾಡಿದ್ದೀನಿ, ಬಸವಣ್ಣನ ಪಾತ್ರ ಮಾಡಿದ್ದೀನಿ, ಸತ್ಯಾನಂದ ಅಂತ ಒಂದು ಸ್ವಾಮಿ ಪಾತ್ರ ಮಾಡಿದ್ದೀನಿ. ಸೊ ಈ ವೇರಿಯೇಷನ್ಸ್ ತುಂಬ ಮಾಡಿದ್ದೀನಿ ನಾನು. ಸೊ ಎಲ್ಲೋ ಒಂದು ಕಡೆ ಒಂದು, ಯಾಕಂದರೆ ಗಡ್ಡ ನಾನು ಯಾವತ್ತೂ ಬಿಟ್ಟೇ ಇರಲಿಲ್ಲ. ನನ್ನ ಇಂಡಸ್ಟ್ರಿಯಲ್ಲಿ ಬಂದ ಒಂದೊಂದು 25 ವರ್ಷ ಆಯ್ತು, ಯಾವತ್ತೂ ನಾನು ಗಡ್ಡ ಬಿಟ್ಟವನೇ ಅಲ್ಲ. ಸೊ ಈ ಸಿನಿಮಾಗೆ ಒಂದು ವೆರೈಟಿ ಬೇಕಿತ್ತು, ಒಂದು ಚೇಂಜಸ್ ಬೇಕಿತ್ತು. ಸೊ ಅದನ್ನ ನಾವು ಕೂತ್ಕೊಂಡು ವರ್ಕೌಟ್ ಮಾಡಿ, ಪ್ಲಸ್ ಅದು ವರ್ಕ್ಶಾಪ್ಸ್ ಮಾಡಿದ್ವಿ. ಯಾಕಂದರೆ ಅವ್ರು ಹೇಳ್ತಾಯಿದ್ರು, ನೀನು 150 ಸಿನಿಮಾ ಮಾಡಿದ್ದೆ, ಅವ್ರ ಗುಡ್ ಆ್ಯಕ್ಟರ್. ಯಾಕಂದರೆ ಅವ್ರ ಹಿಂದೆ ಇದು ಚೌಕಾಲ್ ಮಾಡಿದ್ದೆ, ರಾಬರ್ಟಲ್ಲಿ ಮಾಡಿದೆ, ಈಗೇನು 2ರಲ್ಲೂ ಇನ್ಸ್ಪೆಕ್ಟ್ರೇ ಮಾಡಿದ್ದೆ ನಾನು. ಸೊ ಅವಾಗ ಅವ್ರಿಗೆ ಅನ್ನಿಸ್ತು ಒಂದು ಚೇಂಜ್ ಇವರಲ್ಲಿ, ನನಗೂ ಅನ್ನಿಸ್ತಾ ಇತ್ತು ಎಲ್ಲೋ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ ಹಿಂಗೆ. ಸೊ ತರುಣ್ ಸರ್ ಮುಖಾಂತರ ನನಗೆ ಕ್ಯಾರೆಕ್ಟರ್ ಸಿಕ್ತು. ಸೊ ಅದಕ್ಕೆ ತಯಾರಿ ತೊಗೊಂಡೆ. ಆ್ಯಸ್ ಅನ್ ಆ್ಯಕ್ಟರ್ ಪ್ರತಿ ಸಲನೂ ಒಂದೊಂದು ಪಾತ್ರ ಕಲಿಬೇಕಾಗ್ತದೆ. ಸೊ ಅದು ಕಲಿತು ಅದಕ್ಕೆ ವರ್ಕ್ಶಾಪ್ಸ್ ತೊಗೊಂಡು, ಆಮೇಲೆ ಒಂದು ಮೇಕಪ್ ಟೆಸ್ಟು, ಲುಕ್ ಟೆಸ್ಟು ಎಲ್ಲ ಆದಮೇಲೆ ಈ ಮಾರ ರೆಡಿಯಾಗಿತ್ತು. ಸರ್, ತರುಣ್ ಸರ್ ಹೇಳ್ತಾಯಿದ್ರು, ಈ ಗೆಟಪ್ ಏನಿದೆ ನಿಮ್ಮದು ಮಾರ ಅನ್ನೋದು ತುಂಬ ಅಂದರೆ ಎಷ್ಟೋ ಸಿನಿಮಾಗಳು ನಿಲ್ಲಿಸಿ ಈ ಗೆಟಪ್ ಅಂತ ಕಾಯ್ತಾ ಇದ್ರಿ ಅಂತ ಹೇಳಿದ್ರು ತರುಣ್ ಸರ್. ಆ ತಯಾರಿ ಬಗ್ಗೆ ಹೇಗಿತ್ತು ಸರ್? ಅದೇ ಈ ಪಾತ್ರ ಫಸ್ಟ್ ಮಾತಾಡಿದಾಗ ಗಡ್ಡ ಬಿಡಬೇಕಿತ್ತು. ಸೊ ಗಡ್ಡ ಬಿಡಬೇಕು ಅಂದಾಗ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳು ಸುಮಾರು ಬಂತು. ಅವ್ರು ಮುಂಚೆನೇ ಹೇಳಿದ್ರು, ನೋಡಿ ಈ ಕ್ಯಾರೆಕ್ಟ್ರು ಮಾಡೋಂಗಿದ್ರೆ ನೀನು ವೆಯ್ಟ್ ಮಾಡಬೇಕಾಗತ್ತೆ, ಕೆಲವು ಸಿನಿಮಾ ಕಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಈ ಸಿನಿಮಾ 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಆ್ಯಕ್ಚುಲಿ 1.5 ವರ್ಷ ಆಯಿತು. ಸೊ ಸುಮಾರು 7 ಸಿನಿಮಾ ಬಂತು ನನಗೆ. ವಿಲನ್ ಕ್ಯಾರೆಕ್ಟರ್ನೂ ಬಂತು, ಪೊಲೀಸ್ ಪಾತ್ರಗಳು ಜಾಸ್ತಿ ಬಂತು. ಬಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇದರಿಂದ ಎಲ್ಲೋ ಒಂದು ಕಡೆ ಬೇಜಾರಾಯ್ತು, ಕಳ್ಕೊಂಡಲ್ಲ ಅಂತ ಒಂದು. ಬಟ್ ಎಲ್ಲೋ ಒಂದು ಕಡೆ ಖುಷಿನೂ ಇದೆ. ಈ ಒಂದು ಪಾತ್ರಕ್ಕೆ ಡೆಡಿಕೇಟ್ ಆಗಿ ಎಲ್ಲೂ ಆಚೆ ಬರ್ದೇನೆ, ಯಾವ ಪ್ರಮೋಷನ್ಸ್ ಆಗಲಿ, ನಾನು ಹಿಂದಿನ ಸಿನಿಮಾಗಳು ಯಾವ ಪ್ರಮೋಷನ್ಸು ನಾನು ಹೋಗಿರಲಿಲ್ಲ, ಯಾವ ಪ್ರೆಸ್ ಮೀಟ್ಗೆ ಹೋಗಿರಲಿಲ್ಲ. ಸೊ ಗರಡಿಗೆ ಒಂದೇ ಒಂದು ಹೋಗಿದ್ದೆ ನಾನು. ಅವಾಗೆಲ್ಲ ಪ್ರಶ್ನೆ ಕೇಳೋದು, ಏನು ಗಡ್ಡ ಬಿಟ್ಟಿದ್ದಿಲ್ಲ, ಏನು, ಯಾಕೆ, ಏನು ಸಿಕ್ಕಿರಲಿಲ್ಲ ಸರ್ ನೀವು? ಹೌದಾ? ಸೊ ಅಲ್ಲಿ ನಾನು ಒಂದು ಸಲ ಬಂದಿದ್ದೆ. ಸೊ ಆಮೇಲೆ ಹೇಳಿದ್ರು ಎಲ್ಲೂ ಹೋಗ್ಬೇಡ ಅಂತ ಮತ್ತೆ ಅಂದರು. ಹೀಗಾಗಿ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ. ಆ್ಯಂಡ್ ಐ ವಾಸ್ ಲೈಕ್ ಅ ಕಾಮನ್ ಮ್ಯಾನ್. ಏನು 25 ವರ್ಷ ಹಿಂದೆ ನಾನು ಕಾಮನ್ ಮ್ಯಾನ್ ಆಗಿದ್ದೆ. ಸೊ ಪೀಪಲ್ ಆರ್ ನಾಟ್ ಐಡೆಂಟಿಫೈಯಿಂಗ್ ಮೀ. ಸೊ ಎಲ್ಲೂ ಆರಾಮಾಗಿ ರೋಡಲ್ಲಿ ಪಾನಿಪುರಿ ತಿನ್ಕೊಂಡು ಓಡಾಡಿಕೊಂಡು ಏನೇನು ಮಾಡ್ಬೇಕೆಲ್ಲ ಮಾಡ್ಬಿಟ್ಟೆ ಆ್ಯಸ್ ಅ ಕಾಮನ್ ಮ್ಯಾನ್. ಯಾಕಂದ್ರೆ ನಮ್ಗೆ ಏನಾಗಿದೆ, ಪ್ರೈವಸಿ ಹಾಳಾಗುತ್ತೆ. ನಾವು ಯೂಶಲಿ ಹ್ಯಾಟ್ ಹಾಕಿ ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಈಗೇನಾಯಿತು, ಯಾರು ಕಣ್ಣು ಹಿಡಿತಾ ಇಲ್ವಲ್ಲ. ಸೊ ಎಲ್ಲ ಆರಾಮಾಗಿ ಖುಲ್ಲ ಆರಾಮಾಗಿ ಹೋಗ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಬೇಜಾರಾಗೋದು. ಯಾಕಂದರೆ ಹೋದ ತಕ್ಷಣ ನಮ್ಗೆ ಆರ್ಟಿಸ್ಟು ಅಂದ ತಕ್ಷಣ ಪಾಪ ಫೋಟೋ ಹೊಡ್ಕೊಳ್ಳೋರು, ಆಟೋಗ್ರಾಫ್ ತೊಗೊಳೋರು, ಅದೇನೂ ಆಗಿಲ್ಲ 1.5 ವರ್ಷದಿಂದ. ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿತ್ತು. ನನಗೆ ಅನ್ನಿಸ್ತು, ಏನಪ್ಪ ಹಿಂಗಾಗ್ಬಿಟ್ರೆ ಹೆಂಗೆ, ಇಷ್ಟು ವರ್ಷ ಕೆಲಸ ಮಾಡಿದ್ದು ವೇಸ್ಟ್ ಆಯ್ತಲ್ಲ ಅನ್ನೋ ಥರ ಆಯಿತು. ಬಟ್ ಆಫ್ಟರ್ ಸೀಯಿಂಗ್ ದ ಫಿಲಿಮ್, ಅದೇ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ನೋಡಿದಾಗ ನನಗೆ ಒಂಥರ ಅನ್ನಿಸ್ತು, ವಾ, ಈ ಕ್ಯಾರೆಕ್ಟ್ರಿಗೆ ನಾನು ಏನು ಇಷ್ಟು ವರ್ಕ್ಶಾಪ್ಸ್ ಮಾಡಿ 1.5 ವರ್ಷ ಏನು ವೆಯ್ಟ್ ಮಾಡಿದ್ದೀನಿ, ಸಾರ್ಥಕ ಅಂತ ಡಬ್ಬಿಂಗ್ ಮಾಡೋ ಟೈಮಲ್ಲಿ ಅನಿಸ್ತು ನನಗೆ. ಸರ್, ದರ್ಶನ್ ಸರ್ ಅವರ ಸ್ಟಾರ್ಟಿಂಗ್ ಕೆರಿಯರಿಂದನೂ ನೀವಿದ್ರಿ. ದರ್ಶನ್ ಸರ್ ಸ್ಟಾರ್ಟಿಂಗ್ ಗೆಟಪ್ಗೂ ಈ ಕಾಟೇರ ಲುಕ್ಗೂ ಅದು ಗೆಟಪ್ಗೂ ಏನು ವ್ಯತ್ಯಾಸ ಕಾಣ್ತೀರಾ ಸರ್? ಸರ್, ದರ್ಶನ್ ಸರ್ ನಾನು ಮೆಜೆಸ್ಟಿಕ್ಕಿಂದ ನೋಡ್ಕೊಂಡು ಬಂದಿದ್ದೀನಿ. ಮೆಜೆಸ್ಟಿಕ್ ನಾನು ಪಾತ್ರ ಮಾಡಿಲ್ಲ, ಬಟ್ ಶೂಟಿಂಗ್ ಜೊತೆಲಿದ್ದೆ. ನನಗೆ ಪರಿಚಯ ಮಾಡಿಕೊಟ್ಟಿದ್ದು ದಿನಾಕರ್, ಅವ್ರ ತಮ್ಮ. ನಾನು ಪ್ರೇಮ ಅಂತ ಒಂದು ಶೂಟಿಂಗ್ ಮಾಡ್ತಾಯಿದ್ದೆ ಮೈಸೂರಲ್ಲಿ. ಆವಾಗ ಹೇಳ್ದ ಮಾಡ್ತಾಯಿದ್ರೆ ನಮ್ಮ ಅಣ್ಣ ಹೋಗಿ ಮಾತಾಡ್ಸು ಅಂತ. ಅಲ್ಲಿ ಹೋದಾಗ ಬಾಮಾರೀಶ್ವರ್ ಇದ್ದರು.
ಬಾ ಹರೀಶ್ವರು ನಾನು KLE ಕಾಲೇಜಲ್ಲಿ ನನ್ನ ಸೀನಿಯರ್ ಅವರು. ತುಂಬ ಕ್ಲಾಸ್ ಬಂಕ್ ಮಾಡ್ಕೊಂಡು ಬರೀ ಅವ್ರ ಜೊತೆ ಇರ್ತಿದ್ದೆ ನಾನು. ಅಲ್ಲಿ ಹೋದ್ಮೇಲೆ ಏನು ಸರ್ ಇಲ್ಲಿ ಅಂದೆ, ನಾನು ಪ್ರೊಡ್ಯೂಸರ್ ಹಂಗೆ ಅಂದರು. ಹೌದಾ, ನಾನು ಶೂಟಿಂಗ್ ಮುಗಿಸ್ಕೊಂಬಂದೆ. ನೀನು ಬಂದ್ಬಿಟ್ಟ ಈ ಲೈನ್ಗೆ ಅಂದರು. ಅಯ್ಯೋ ಲೇಟಾಗಿ ಬಂದೆ ಕಣೋ, ಎಲ್ಲ ಪಾತ್ರ ಇದಾಗಿದೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಂತ ಜೊತೆಗೆ ಇದ್ದೆ. ಅಲ್ಲಿ ಪರಿಚಯ ಆಯಿತು ದರ್ಶನ್ ಅವರು. ಸೊ ದರ್ಶನ್ ಅವರಿಂದ ಆಮೇಲೆ ನಾನು ಧ್ರುವ ಅಂತ ಮಾಡಿದೆ, MS ರಮೇಶ್ ಅವ್ರದ್ದು. ಸೊ ಅಲ್ಲಿಂದ ಜರ್ನೀಶ್, ಧ್ರುವ, ಕಿಟ್ಟಿ, ಅಯ್ಯ, ಸೊ ಹೀಗೆ ಪ್ರಿನ್ಸು. ಸೊ ಹಾಗೆ ಅದೇನೋ ನನ್ನ ಪುಣ್ಯ ಅವ್ರ ಜೊತೆ ಪಾತ್ರ ಮಾಡೋ ಅವಕಾಶ ಕಂಟಿನ್ಯೂ ಸಿಕ್ಬಿಡ್ತು ನನಗೆ. ಹೀಗಾಗಿ ಅವ್ರದ್ದು ಬೆಳೆಯೋದು ನಾನು ನೋಡ್ಕೊಂಬಂದಿದ್ದೀನಿ. ಅದು ಹೆಸರು ಅಷ್ಟೇ, ಫಿಸಿಕು ಅಷ್ಟೇ, ಮೆಂಟಲಿನೂ ಅಷ್ಟೇ, ಫ್ರೆಂಡ್ಶಿಪ್ಪು ಅಷ್ಟೇ, ಎಲ್ಲನೂ ನಾನು ಅಲ್ಲಿಂದ ಈ ಕಾಟೇರಾಗ ನೋಡ್ಕೊಂಬಂದಿದ್ದೀನಿ. ಸೊ 15-20 ಸಿನಿಮಾ ನಾನು ಅವ್ರ ಜೊತೆ ಮಾಡಿದ್ದೀನಿ. ನಮ್ಮದು ಒಡನಾಟ ತುಂಬ ಚೆನ್ನಾಗಿದೆ. ಆ ಸ್ನೇಹಜೀವಿ ಆ್ಯಂಡ್ ಇಸ್ ಮೈ ವೆಲ್ ವಿಷರ್ ಟು. ಯಾಕಂದ್ರೆ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ ಜಾಸ್ತಿ ಮಾಡೋದು ಇವ್ರ ಜೊತೆ. ಸೊ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಒಡನಾಟ ಹೆಂಗಿದೆ ಅಂತ. ಆಮೇಲೆ ಅವ್ರದ್ದು ಆರ್ಟಿಸ್ಟ್ನ ಕೇರ್ ತೊಗೊಳೋದಾಗಲಿ ಅಥವಾ ಕೋ ಆರ್ಟಿಸ್ಟ್ನ, ಫೈಟರ್ಸ್ನ ಎಲ್ಲೂ ಯಾರಿಗೂ ಏಟ್ ಬೀಳ್ದಂಗೆ ನೋಡ್ಕೊತಾರೆ. ಎಷ್ಟು ಫೈಟ್ ಮಾಡಿದ್ದು, ಸುಮಾರು ಫೈಟ್ ಮಾಡಿದ್ದೀನಿ ಅವ್ರ ಜೊತೆ ನಾನು. ಸೊ ಎಲ್ಲೂ ಏಟ್ ಬೀಳ್ಬಾರ್ದು ಥರ ನೋಡ್ಕೊತಾರೆ. ಅವ್ರ ಟೈಮಿಂಗ್ ಮಾತ್ರ ಎಕ್ಸಲೆಂಟ್. ಯಾವ ಹೀರೋಗೂ ಆ ಟೈಮಿಂಗ್ ಬರೋಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿದ್ದೀನಿ ಹೇಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹಿಂಗೆ ಆ ಫೈಟಲ್ಲೂ ಹಿಂಗೆ ತೊಗೊಂಡ್ರೆ ನಾವು ತೊಗೊಳಂಗಿರ್ಬೇಕು. ನೀವು ಫೇಲ್ ಆದರೆ ಏಟ್ ಬಿದ್ದೇ ಬೀಳುತ್ತೆ. ಸೊ ಅವ್ರ ಕಡೆಯಿಂದ ಏನೂ ತಪ್ಪಾಗಲ್ಲ. ತಪ್ಪಾದ್ರೆ ನಮ್ಮ ಕಡೆಯಿಂದ ಆಗಬೇಕು ಹೊರತು ಅವ್ರ ಕಡೆಯಿಂದ ತಪ್ಪಾಗಲ್ಲ. ಸೊ ಅಷ್ಟು ನೀಟಾಗಿ ಅವ್ರ ಟೈಮಿಂಗ್ ಇರುತ್ತೆ. ಭಾಳ ಖುಷಿ ಆಗುತ್ತೆ ನಾವು ಅವ್ರ ಜೊತೆ ಫೈಟ್ ಮಾಡೋಕ್ಕೆ. ಆಮೇಲೆ ಈ ಸಿನಿಮಾದಲ್ಲೂ ಇದೇನು ವೀಲ್ ನೋಡ್ತಾ ಇದ್ದೀರಿ, ಎತ್ತಿಂದು ವೀಲ್, ಅದು ನನಗೆ ಏಟ್ ಬಿತ್ತು. ಬಂದು ಒದಿತಾರೆ. ನಾನು ಅದಕ್ಕೆ ಹೊಡೆದು ಮುಂದೆ ಬಿದ್ದಾಗ ಅದು ಆ್ಯಕ್ಸೆಲ್ ಬಂದು ನನ್ನ ಕಾಲ ಮೇಲೆ ಬಿತ್ತು. ಫುಲ್ ಬ್ಲಡ್ ಕ್ಲಾಟ್ ಆಗಿ 15 ದಿವಸ ನನಗೂ ರೆಸ್ಟ್ ಆಯಿತು. ರೆಸ್ಟ್ ಆದಮೇಲೆ ಅದು ಬಂದು ಎಲ್ಲ ಪಾಪ ದೊಡ್ಡ ಹೀರೋ ಅಂತ ಬಂದು ಓಡಾಡಿ ಐಸೆಲ್ಲ ಇಟ್ಟು ಯಾರು ಮಾಡ್ತಾರೆ ಹೇಳಿ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಅವ್ರ ಸೀನಲ್ಲಿ ಯಾರಿಗೆ ಏಟ್ ಬಿತ್ತು ಅಂದರೆ ಓಡಾಡಿ ಬಂದು ಮಾಡ್ತಾರೆ. ರಿಯಲಿ ಗ್ರೇಟ್, ಹ್ಯಾಟ್ಸ್ ಆಫ್ ಟು ಹೆಮ್. ಆಮೇಲೆ 15 ದಿವಸ ಆಮೇಲೆ ರೆಸ್ಟ್ ತೊಗೊಂಡು ಮತ್ತೆ ಅದನ್ನು ಫೈಟ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಸರ್ ಈಗಾಗಲೇ ಕರ್ನಾಟಕದಾದ್ಯಂತ ಓವರ್ ಆಲ್ ಸೇಲ್ ಆಗಿಬಿಟ್ಟಿದೆ ಟಿಕೆಟ್ಸ್ ಎಲ್ಲ. ಎಷ್ಟು ಖುಷಿ ಆಗ್ತದೆ ಸರ್? ಏನು ಓಪನಿಂಗೇ ಹೇಗೆ ಸಿಕ್ಕಿದೆ ಕಾಟೇರ ಸಿನಿಮಾಗೆ? ಸರ್ ಅದು ಎಲ್ಲರ ಶ್ರಮ ಸರ್. ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ದರ್ಶನ್ ಸರ್ ಆಗಲಿ, ಎಲ್ಲಾದರೂ ಶ್ರಮ ಇದೆ ಸರ್. ಇಲ್ಲಿ ಎಲ್ಲರೂ ನಾರ್ಮಲ್ ಸಿನಿಮಾ ಥರ ಯಾರೂ ಮಾಡಿಲ್ಲ ಸರ್. ಅದಕ್ಕೆಲ್ಲರೂ ಪ್ರಿಪ್ರೇಷನ್ಸ್ ತೊಗೊಂಡಿದ್ದಾರೆ. ರಾಕ್ಲೈನ್ ಸರ್ ಅಷ್ಟೇ ಯಾರಿಗೂ ಎದಕ್ಕೂ ಏನೂ ಕಮ್ಮಿ ಮಾಡಿಲ್ಲ. ಹಳ್ಳಿನೇ ಸೆಟ್ ಹಾಕಿದ್ದಾರೆ. ಯೂಶ್ವಲಿ ನಾವು ಹಳ್ಳಿ ಶೂಟ್ ಮಾಡ್ತೀವಿ, ಹಳ್ಳಿ ಸೆಟ್ ಹಾಕಿದ್ದಾರೆ. ವಿಚಿತ್ರವಾಗಿ ಸರ್. ನನಗಂತೂ ಕುರುಕ್ಷೇತ್ರ ಅಲ್ಲಿ ನೋಡಿದ್ದೆ ನಾನು. ಅಷ್ಟು ಸೆಟ್ಟು, ಅಷ್ಟು ಜನ. ಇಲ್ಲಿ ಏನು ಸರ್, ಡೈಲಿ 500 ಜನ ಜೂನಿಯರ್ ಆರ್ಟಿಸ್ಟ್ಗಳು. ಎಷ್ಟು ಎಕ್ಸ್ಪೆನ್ಸ್, ಊಟ ತಿಂಡಿ, ಪೇಮೆಂಟು, ಸೆಟ್ಗಳು ಹಾಕಿರೋದಾಗಲಿ, ದೊಡ್ಡ ಆರ್ಟಿಸ್ಟು. ಹ್ಯಾಟ್ಸ್ ಆಫ್ ಟು ರಾಕ್ಲೈನ್ ಸರ್. ಅಷ್ಟು ಅದ್ಭುತವಾಗಿ ಈ ಒಂದು ಕಾಟೇರ ಸಿನಿಮಾ ನಿರ್ಮಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಕತೆಗಳನ್ನ ಹುಡ್ಕೋದು ಸಿಗೋದೇ ಭಾರಿ ಪುಣ್ಯ. ಅದ್ರಲ್ಲಿ ದರ್ಶನ್ ಸರ್ ಕತೆ ಒಪ್ಸೋದು ಭಾರಿ ಕಷ್ಟ. ಅಂಥದ್ರಲ್ಲಿ ಅವ್ರು ಕತೆ ಒಪ್ಕೊಂಡ್ರು, ಆಮೇಲೆ ರಾಕ್ಲೈನ್ ಸರ್ ಒಪ್ಕೊಂಡ್ರು ಇದು ಮಾಡೋಕ್ಕೆ. ಯಾಕಂದರೆ ಕೋಟಿಗಟ್ಟಲೆ ದುಡ್ಡು ಬೇಕು ಈ ಸಿನಿಮಾ ಮಾಡೋಕ್ಕೆ. ಸೊ ಅದನ್ನು ಅವರು ಧೈರ್ಯ ಮಾಡಿಕೊಂಡು ಮುಂದೆ ಬಂದು ನಿಂತಿದ್ದಾರೆ. ಭಾಳ ಖುಷಿ ಆಗುತ್ತೆ. ಅದ್ರ ರಿಸಲ್ಟೇ ಈ 1 crore ಟಿಕೆಟ್ಸ್ ಬುಕ್ ಆಗಿರೋದು. ಇನ್ನು ಪ್ರೀ ರಿಲೀಸ್ ನನಗೆ ಗೊತ್ತಿರೋಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಹಿಸ್ಟ್ರಿ. ಎಲ್ಲೂ ಏನೋ 10-15 ಸಾವಿರ ಬುಕ್ ಆಗಿರುತ್ತೆ ಹೊರತು ಕಂಟಿನ್ಯೂ ಒಂದು ವಾರ ನಿಮ್ಗೆ ಸೋಲ್ಡ್ ಔಟು ಐ ಥಿಂಕ್ ಯಾವುದೂ ಸಿಕ್ಕಿರ್ಲಿಕ್ಕಿಲ್ಲ. ಅಷ್ಟು ಫ್ಯಾನ್ಸ್ ಬೇಸ್ ಫಾಲೋಯಿಂಗ್ ಇದೆ ದರ್ಶನ್ ಸರ್ಗೆ. ನನಗೆ ಗೊತ್ತಿರೋಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಣ್ಣವ್ರು ಬಿಟ್ಟರೆ ನೆಕ್ಸ್ಟು ಫ್ಯಾನ್ ಫಾಲೋಯಿಂಗ್ ಅಂದರೆ ದರ್ಶನ್ ಸರೇ. ಅಫ್ಕೋರ್ಸ್ ಪುನೀತ್ ಸರ್ ಇದ್ದರು, ಸುದೀಪ್ ಅವ್ರು ಇದ್ದಾರೆ, ರೇಶ್ ಅವ್ರು ಇದ್ದಾರೆ. ಬಟ್ ಅದೆಲ್ಲ ಮೀರಿ ದರ್ಶನ್ ಸರ್ ಫ್ಯಾನ್ ಫಾಲೋಯಿಂಗಲ್ಲಿ ನಂಬರ್ 1 ಈಗಿನ ಕನ್ನಡ ಇಂಡಸ್ಟ್ರಿ. ಸರ್ ಡಿಸೆಂಬರ್ 21ಕ್ಕೆ ಕಾಟೇರ ರಿಲೀಸ್ ಆಗ್ತದೆ. ನಿಮ್ಮ ಪರವಾಗಿ ಏನಂತ ಹೇಳ್ತೀರಿ ಸರ್ ಅಭಿಮಾನಿಗಳಿಗೆ? ಸರ್ ನಾನು ಹೇಳೋದು ಕಾಟೇರ ರೈತರ ಕತೆ. ಈಗಿನ ಜನ್ರೇಷನ್ಗೆ ರೈತರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್ಕಾರದಿಂದ ಸವಲತ್ತುಗಳು ಏನು ಬರ್ತಾಯಿದೆ ಅದು ರೈತರಿಗೆ ರೀಚ್ ಆಗ್ತಾ ಇಲ್ಲ. ಅದು ನಮ್ಮಂಥ ಕ್ಯಾರೆಕ್ಟರ್ ವೈಸ್ ಹೇಳ್ತಾ ಇದ್ದೀವಿ. ನಮ್ಮಂಥವ್ರು ತಿಂದಾಗ್ತಾ ಇರ್ತಾರೆ ಸಿನಿಮಾದಲ್ಲಿ, ನಾನಲ್ಲ. ಸೊ ಅದು ರೀಚ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ಈಗಿನ ಜನ್ರೇಷನ್ಸು ನಮ್ಮ ರೈತರು ಹೇಗೆ ಕಷ್ಟಪಟ್ಟರು, ಹೇಗೆ ಒದ್ದಾಡಿದ್ರು, ಹೇಗೆ ಜೀವನ ಮಾಡಿದ್ರು, ಹೇಗೆ ಎಲ್ಲಿಂದ ಎಲ್ಲಿಗೆ ಬಂದು ಅನ್ನೋದು ಇದಲ್ಲಿ ಗೊತ್ತಾಗುತ್ತೆ. ಸಿನಿಮಾ ನೋಡಿ ನೀವು ಆಚೆ ಬಂದಾಗ ಯೂಶ್ವಲಿ ನಾವು ಸೈನಿಕರಿಗೆ ನಾವು ಎದ್ದ ತಕ್ಷಣ ಸೆಲ್ಯೂಟ್ ಹೊಡಿತಾ ಇದ್ದೀವಿ. ಬಟ್ ಈ ಸಿನಿಮಾ ಆಚೆ ಬಂದಾಗ ನಿಮಗೆ ರೈತ ನೋಡಿ ಸೆಲ್ಯೂಟ್ ಹೊಡಿತೀರ. ದರ್ಶನ್ ಸರ್ನ ಇನ್ನಷ್ಟು ಪ್ರೀತಿಸ್ತೀರಾ, ಇನ್ನಷ್ಟು ತಲೆ ಮೇಲೆ ಕೂರಿಸ್ತೀರಾ, ಇನ್ನಷ್ಟು ಅವ್ರ ತಲೆ ಮೇಲೆ ಕೂರಿಸಿ ಮೆರೆಸ್ತೀರಾ. ಅವ್ರನ್ನ ಡಿಫ್ರೆಂಟ್ ವೇಲೆ ನೀವು ಅವ್ರನ್ನ ನೋಡ್ಬೋದು ಈ ಸಿನಿಮಾದಲ್ಲಿ. ತುಂಬ ಥ್ಯಾಂಕ್ ಯು ಸರ್, ಇಂಟರ್ವ್ಯೂ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ರವಿ ಸರ್ ಎಲ್ಲ ಮಾತಾಡಿದ್ರು. ಇದೇ ಡಿಸೆಂಬರ್ 29ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಕಾಟೇರ ರಿಲೀಸ್ ಆಗ್ತಾರೆ. ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.